ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಕ್ಷೇತ್ರ ಹಚ್ಚು ಹಸಿರು ಆಗಬೇಕು. ರೈತರಿಗೆ ನೀರಾವರಿ ಯೋಜನೆಯನ್ನ ತಂದು ರೈತರ ಜೀವನವನ್ನೇ ಹಸಿರುಮಯ ಮಾಡಬೇಕು ಅಂತ ದಿವಂಗತ ಉಮೇಶ್ ಕತ್ತಿ ಅವರ ಕನಸನ್ನ ನನಸು ಮಾಡುವುದಕ್ಕೆ ಹುಕ್ಕೇರಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ದಿನನಿತ್ಯ ಪ್ರವಾಸ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೆ ಯುವ ಶಾಸಕ ನಿಖಿಲ್ ಕತ್ತಿ ಪಣ ತೊಟ್ಟಿದ್ದಾರೆ. ಇವತ್ತು ತಾಲೂಕಿನ ಅಂಕಲಿ, ಬಾಡ, ನಿಡಸೋಸಿವಾಡಿ, ಸೋಲಪುರ, ಹರಗಾಪುರ, ಕನಗಲ ಸೇರಿ ಹಲವಾರು ಹಳ್ಳಿಗಳಿಗೆ ಪ್ರಯಾಣ ನಡೆಸಿ ಪ್ರತಿಯೊಂದು ಅಧಿಕಾರಿಗಳ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆಗೆ ಸಭೆ ಮಾಡಿ ಹಳ್ಳಿ ಮಟ್ಟದಲ್ಲಿ ಇರುವ ಸಮಸ್ಯೆಗಳ ಪಟ್ಟಿ ಮಾಡಿ ಪರಿಹಾರ ವ್ಯವಸ್ಥೆ ನೀಡುವುದಕ್ಕೆ ನಿಖಿಲ್ ಕತ್ತಿ ಮುಂದಾಗಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭರತ ಪುಂಡೆ, ಈಶ್ವರ ಬಾಡಕರ್, ವಿಶ್ವನಾಥ್ ಪಾಟೀಲ್, ಈಶ್ವರ ಕೋಣಕೇರಿ, ಆಕಾಶ್ ಜರಳಿ, ಶಿವು ಜರಳಿ, ಸದಾಶಿವ ರಾಜಪುರೆ, ಆನಂದ ಮುಗಳಿ, ನಂದು ಮುಡಶಿ, ಗಜಾನನ ಕೊಳ್ಳಿ, ರೋಹನ ನೇಸರಿ ಸೇರಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನು ಈ ಸಭೆಯನ್ನ ಕುರಿತು ಶಾಸಕ ನಿಖಿಲ್ ಕತ್ತಿ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸರ್, ನಿರಂತರವಾಗಿ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಡಾಕತ್ತೀರಿ. ಈಗ ಗ್ರಾಮ ಸಂಪರ್ಕ ಸಭೆ ಇರಲಿ, ಗ್ರಾಮದ ಕುಂದುಕೊರತೆ ಸಭೆ ಇರಲಿ, ನಮ್ಮ ತಂದೆಯವರು ಹಾಕೊಂಡ ಇದು ಪದ್ಧತಿ ಐತಿ. ಪ್ರತಿ ವರ್ಷಕ್ಕೊಮ್ಮೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಯಾವ ಕೆಲಸಗಳಾಗ್ಯಾವು, ಯಾವ ಕೆಲಸಗಳು ಆಗಬೇಕು, ಯಾವ ಕೆಲಸ ಪ್ರಯಾರಿಟಿ ಮೇಲೆ ತಗೋಬೇಕು ಅನ್ನೋದು ಚರ್ಚೆ ಮಾಡ್ತೀವಿ. ಎಲ್ಲ ಜನರ ಜೊತೆ ಕೂತು ಇದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುವಂತ ಕೆಲಸ ಮಾಡ್ತೀವಿ ವಿತ್ ಅಧಿಕಾರಿಗಳು. ಪ್ರತಿಯೊಂದು ಹಳ್ಳಿ ಒಳಗೆ ಸರ್ ಏನು ಮೇಜರ್ ಡೆವಲಪ್ಮೆಂಟ್ ಆಗಬೇಕಾಗಿತ್ತು? ಈಗ ಮೇಜರ್ ಅಂದ್ರೆ ನಮ್ಮ ಹಳಿ ಪೈಪ್ಲೈನ್ ಏನು ಹಿಡ್ಕಲ್ ಡ್ಯಾಮ್ನಿಂದ ಪೈಪ್ಲೈನ್ ಐತಿ, ನೀರಿಂದ ವಾಟರ್ ಸಪ್ಲೈ ಪೈಪ್ಲೈನ್ ಐತಿ. ಅದು ಭಾಳ ಹಳಿದಾಗೋದ್ರಿಂದ ಮೇಂಟೆನೆನ್ಸ್ ಭಾಳ ಇಶ್ಯೂ ಆಗತೈತಿ. ಅಲ್ಲಿ ಇಲ್ಲಿ ಕೀಳುವುದ ಹೊಡಿಯೋದ. ಈಗಾಗಲೇ ಹೊಸ ಪೈಪ್ಲೈನ್ ಕೂಡ ಸ್ಯಾಂಕ್ಷನ್ ಮಾಡಿಸಿ ತಂದಿದ್ದೀನಿ. ಅದು 285 ಕೋಟಿ ಸ್ಕೀಮ್ ಐತಿ. ಅದಕ್ಕೆ 1.5 ವರ್ಷ ಟೈಮ್ ಹತ್ತದ. ಅದ್ರೊಳಗೆ 175 ಕೋಟಿ ರೂಪಾಯಿ ಕೆಲಸ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಆಗ್ತೈತಿ. ಮಿಕ್ಕಿದ 85 ಕೋಟಿ ರೂಪಾಯಿ ಕೆಲಸ ನಮ್ಮ ಹಳಿ ಹುಕ್ಕೇರಿ ಮತಕ್ಷೇತ್ರದಾಗ ಕೆಲಸಗಳು ಪ್ರಾರಂಭ ಐತಿ ಈಗಾಗಲೇ. ಹೌದು, ಮನ್ನಿ ಕಮತ್ನೂರ್ದಾಗೂ ಕೇರು, ಅದಕ್ಕೆ ಈಗಾಗಲೇ ಸೊಲ್ಯೂಷನ್ ಹುಡುಕಾಡೆವು. ಒಂದು ನಮ್ಮ ಕಮತ್ನೂರದಲ್ಲಿ ಏನು ಸಂಪ್ ಐತಿ ಅಲ್ಲಿ ಬಲ್ಕ್ ವಾಟರ್ ಮೀಟರ್ ಅವಾರ್ಡ್ನಿ ಮಾಡಿ ಅಂಕ್ಲಿ ಊರ್ ಪ್ರಮಾಣ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಅಲ್ಲಿಂದ ಸಪ್ಲೈ ಮಾಡ್ತಾರು. ಆಸ್ ಪರ್ ಮೀಟರ್ ಜನಸಂಖ್ಯೆ ಅದರ ಮೇಲೆ ಆಸ್ ಪರ್ ಮೀಟರ್ ಅದು ನೀರು ಸಪ್ಲೈ ಮಾಡ್ತಾರು. ಅದಲ್ಲ ಹಳಿ ಪೈಪ್ಲೈನ್ ಅವ್ರದ್ದು ಹಳಿ ವಾಟರ್ ಸಪ್ಲೈ ಪೈಪ್ಲೈನ್ ಇದೆ, ಅದನ್ನು ಕೂಡ ರೀಫರ್ನಿಶ್ ಮಾಡಿ ಅದಕ್ಕೂ ಮೋಟ್ರ್ ಕುಣಿಸಿ ಅದು ಓವರ್ ಟ್ಯಾಂಕ್ ತುಂಬು ವ್ಯವಸ್ಥೆ ಮಾಡ್ತಾರು. ಅದಲ್ಲ ಮಾದೇವ್ ಗುಡಿ ಹತ್ರ ಒಂದು ಹೊಸ ಬೋರ್ ಹೊಡೆದು ಅದನ್ನು OHT ಟ್ಯಾಂಕ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ನೀರು ಕೊಡು ವ್ಯವಸ್ಥೆ ಮಾಡ್ತಾರೆ. ಇನ್ ಕೇಸ್ ಆ ಪೈಪ್ಲೈನ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಮೇಂಟೈನ್ ಅಂದ್ರೆ ಹಳಿ ಪೈಪ್ಲೈನ್ ಏನ್ರೆ ನಮ್ಮ ಹಿಡ್ಕಡೆ ಸಪ್ಲೈ ಆಗುವಂಥ ಹಳಿ ಪೈಪ್ಲೈನ್ ಏನಾರ ಮೇಂಟೆನೆನ್ಸ್ ಬರ್ತಂದ್ರೆ ಪ್ರತಿಯೊಂದು ನಾನಾಗಲಿ ಇವು ಆಗಲಿ PDOಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೆ 4 ಕೊಡ ನೀರಂತೂ ಕೊಡಲೇಬೇಕಂತ ಈಗಾಗಲೇ ಹೇಳಿದ್ದೀವಿ. ಸರ್, ಅಂಕ್ಲಿ ಹದ್ದೊಳಗೆ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಹಿಂದೆ ಒಂದು ಎನ್ಎ ಲೇಔಟ್ ಇತ್ತು ಸರ್. ಟೋಟಲಿ ಅದು ಇನ್ಲೀಗಲಿ ಲೇಔಟ್ ಇತ್ತು ಸರ್. ಅದ್ರದ ಸಂಬಂಧಿಸಿದಂತೆ ಅದಕ್ಕೆ ಸಿಕ್ಕಾಪಟ್ಟಿ ಸಲ ಅರ್ಜಿ ಕೊಟ್ಟರು ಸರ್. ಯಾರು ಅದಕ್ಕೆ ಪಂಚಾಯತಿಗೆ ಅರ್ಜಿ ಕೊಟ್ಟರು, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಿ, DC ಗೆ ಅರ್ಜಿ ಕೊಟ್ಟಿದ್ದು ಸರ್. ಯಾರು ಅದಕ್ಕೆ ಪ್ರಮುಖ ಅಗರ್ಸ್ತಾ ಇಲ್ಲ. ನಾ ಚೆಕ್ ಮಾಡ್ತೀನಿ. ಈಗಾಗಲೇ ಇಲ್ಲಿ ಭರತನ ಗುರ್ತಿದ್ರು. ಈಗ ಹಳಿ ಅಧ್ಯಕ್ಷರು ಅದಾರ ನಮ್ಮ ಜೊತೆ. ಅಲ್ಲದ ಈಗ ಹೊಸ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗ್ಯಾರ. ಒಂದಾಳೆ ZP AW ಅದಾರು. ಅವ್ರಿಗೆ ನಾ ಮಾತಾಡ್ತೇನೆ. ಅವು ಅಂಥವು ಯಾವ ನಿಮ್ ಗಮನಕ್ಕೆ ಬಂದ್ರೆ ಅದನ್ನ ಮೇಲೆ ಆಕ್ಷನ್ ತಗೊಳಗೆ ಯೋಗ ಹೇಳ್ತೇನೆ. ಶಿಂದೆ CEO ಅವ್ರಿಗೆ ಮಾತಾಡ್ತೇನೆ. ತಗ ಮಾಡ್ಬೇಕಲ್ಲ, ಮತ್ತೆ ನಾ BJP ಆಗದೇನೆ ಅವ್ರು ಕಾಂಗ್ರೆಸ್ ಆಗಿದ್ರು, ಪಕ್ಷದಾಗ ಮಾಡ್ಬೇಕು. ಅದ್ ಬಿಟ್ಟು ಎಲ್ಲಿ ಮಾಡಕ್ ಬರ್ಬೇಕು? ಗ್ರಾಮ ಪಂಚಾಯತಿ ಇಲೆಕ್ಷನ್ ಪಕ್ಷದಿಂದ ಆಗಂಗಿಲ್ಲ. ZP TP ಮತ್ತೆ ಪಕ್ಷಲೇ ಆಗೋದು. ನಮ್ಮ ಪಕ್ಷ ನಮ್ಮದೈತಿ, ಅವ IB ಪಾಟೀಲ್ ಅಂಕಲ್ ಪಕ್ಷ ಅವ್ರದ್ದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.